ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಮೊರಾರ್ಜಿ ದೇಸಾಯಿ ವತಿಯಿಂದ ಏನು ಒಂದು 2026ನೇ ಸಾಲಿನಲ್ಲಿ ನೀವು ವಿವಿಧ ವಸತಿ ಶಾಲೆಗಳಿಗೆ ಅಡ್ಮಿಷನ್ ಪಡ್ಕೋಬೇಕಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಕೆಇದವರು ನಿಮಗೆ ಡಿಕ್ಲರೇಷನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು, ದೃಢೀಕರಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು, ನಿಮಗೆ ಸಂಬಂಧಪಟ್ಟಂಥ ನಿಮ್ಮ ಜಿಲ್ಲೆಯಲ್ಲಿರುವಂಥ ಯಾವುದಾದ್ರೂ ಒಂದು ವಸತಿ ಶಾಲೆಗಳಿಗೆ ಹೋಗಿ ನೀವು ಕೊಟ್ಟು ಬರಬೇಕಾಗತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಂತಂದರೆ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಯಾವುದಾದ್ರೂ ಒಂದು ಸ್ಕೂಲಿಗೆ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಅದನ್ನು ಸಲ್ಲಿಸಿದರೆ ಮಾತ್ರ ನಿಮಗೆ ಮುಂದಿನ ಪ್ರಕ್ರಿಯೆಯಲ್ಲಿ ನಿಮಗೆ ಭಾಗವಹಿಸಲಿಕ್ಕೆ ಅವರು ಅನುಮತಿಯನ್ನು ಕೊಡ್ತಾರೆ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರೋ ಅಂತಂದರೆ ಯಾವೆಲ್ಲ ಇಂಪಾರ್ಟೆಂಟ್ ದಿನಾಂಕಗಳು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಒಂದು ವಸತಿ ಶಾಲೆಗಳ ಇಂಪಾರ್ಟೆಂಟ್ 2026 ಸಾಲಿನ ಇಂಪಾರ್ಟೆಂಟ್ ದಿನಾಂಕಗಳ ಬಗ್ಗೆ ಮಾಹಿತಿನ ಕೊಡ್ತೇನೆ. ಅಭ್ಯರ್ಥಿಗಳ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂಥ ಕ್ರೈಸ್ನ ವತಿಯಿಂದ ಏನೊಂದು ಅಪ್ಲಿಕೇಶನ್ಗಳನ್ನು ಕರೀತಾರೆ, ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡಲಾಗುತ್ತೆ. ಜೊತೆಗೆ ನಿಮ್ಮ ಕಾಮೆಂಟ್ಸ್ಗಳಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಅದನ್ನು ಕೂಡ ನಾನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅಭ್ಯರ್ಥಿಗಳು, ಇಲ್ಲಿ ಇಂಪಾರ್ಟೆಂಟ್ ದಿನಾಂಕಗಳ ಬಗ್ಗೆ ಈ ಒಂದು ಅಡ್ಮಿಷನ್ ಪ್ರಕ್ರಿಯೆ ನಡೀತಾ ಇದೆ 2026ನೇ ಸಾಲಿನಲ್ಲಿ 6ನೇ ತರಗತಿಗೆ ನೀವು ಅಡ್ಮಿಷನ್ ಪಡ್ಕೋಬೇಕಂದ್ರೆ ಒಂದು ವೇಳಾಪಟ್ಟಿಯನ್ನು ಅಡ್ವಾನ್ಸ್ ಆಗಿ ಕೊಟ್ಟಿರುವಂಥದ್ದು. ಈಗ 9ನೇ ತಾರೀಕಿಗೆ ಏನಂದರೆ ಪತ್ರಿಕಾ ಪ್ರಕಟಣೆ ಬಂತು. ಆಮೇಲೆ 13ನೇ ತಾರೀಕು ಇವತ್ತಿಂದ ಏನು ಮಾಡಿದ್ರಪ್ಪ ಅಂದರೆ ಮಾಹಿತಿ ಪುಸ್ತಕವನ್ನು ಕೊಡಲಾಗಿದೆ, ಅದನ್ನು ಓದ್ಕೊಳ್ಬೋದು. ಮತ್ತು ಅರಳಿ 10ರಿಂದ 25ನೇ ತಾರೀಕು ತನಕ ಅಂದರೆ 10ನೇ ತಾರೀಕಿಂದ ಏನಾಗಿದೆಯಪ್ಪ ಅಂತಂದರೆ ಒಂದು ಘೋಷಣಾ ಪತ್ರ, ದೃಢೀಕರಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟಂಥ ವಸತಿ ಶಾಲೆಗಳಿಗೆ ಹೋಗಿ ಸಬ್ಮಿಟ್ ಮಾಡಲಿಕ್ಕೆ 25ನೇ ತಾರೀಕು ತನಕ ನಿಮಗೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ 19ರಿಂದ 2/2/2026 ತನಕ ಆನ್ಲೈನ್ ಮುಖಾಂತರ ವಸತಿ ಶಾಲೆಗಳ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿರಿ 19ರಿಂದ 2 ತಾರೀಕು ತನಕ ಅಂದರೆ ಬರುವಂಥ 19ರಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನಿಮಗೆ ಲಿಂಕನ್ನು ಕೊಡ್ತಾರೆ. ಅದಾದ ನಂತರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 18/2/2025 ವಸತಿ ಶಾಲೆ ಮತ್ತು ಕಾಲೇಜುಗಳಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಲ್ ಟಿಕೆಟನ್ನು ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 18/2 ಅಂದರೆ ಮುಂದಿನ ತಿಂಗಳು 18 ತಾರೀಕಿಗೆ ಬರುತ್ತೆ. ಪ್ರವೇಶ ಪರೀಕ್ಷೆ ನಿಮಗೆ 1/3/2026ಕ್ಕೆ ಪ್ರವೇಶ ಪರೀಕ್ಷೆ ಇರುತ್ತೆ. ಆಮೇಲೆ ಫಲಿತಾಂಶವನ್ನು ಪ್ರಕಟಣೆ ಮಾಡಲಿಕ್ಕೆ ನಿಮಗೆ ಮಾರ್ಚ್ 4ನೇ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ದಿನಾಂಕ ಸ್ಪಷ್ಟತೆ ಇಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಏಪ್ರಿಲ್ 1ನೇ ವಾರ ಮತ್ತು 2ನೇ ವಾರದಲ್ಲಿ ಮೊದಲನೇ ಸುತ್ತಿನ ಹಂಚಿಕೆ ಮಾಡ್ತಾರೆ. ಏಪ್ರಿಲ್ 3ನೇ ಮತ್ತು 4ನೇ ವಾರದಲ್ಲಿ 2ನೇ ಸುತ್ತಿನ ಹಂಚಿಕೆ, ಮತ್ತು ಇದೇ ರೀತಿಯಾಗಿ ಮೇ 1-2ನೇ ವಾರ ತನಕ ನಿಮಗೆ 3ನೇ ಸುತ್ತಿನ ಹಂಚಿಕೆಯನ್ನು ಪ್ರಕ್ರಿಯೆ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಅಪ್ಡೇಟ್ ಆಗಿರುವಂಥ ದಿನಾಂಕಗಳನ್ನು, ಸ್ಕೆಡ್ಯೂಲ್ಗಳನ್ನು ರಿಲೀಸ್ ಮಾಡಿರುವಂಥದ್ದು.